Everyone, let's solve question number 28. In an aquatic ecosystem, the organisms such as the fishes, and using these organisms, if 10 calories of energy available to the tertiary consumers in this food chain, what is the amount of energy produced in the first trophic level? ನೋಡಿ ಇಲ್ಲಿ aquatic ecosystem ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಗೆ ಇರ್ಬೋದು, ಸ್ಮಾಲ್ ಫಿಶಸ್, ಲಾರ್ಜ್ ಫಿಶಸ್. ಸೊ ಈ ರೀತಿಯಾಗಿ ನಾವು ಒಂದು ಫುಡ್ ಚೈನ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ದೆನ್ ಟರ್ಷರಿ ಕನ್ಸ್ಯೂಮರ್ಸ್ಗೆ ಎಷ್ಟಿದೆ? 10 ಕ್ಯಾಲೋರೀಸ್ ಆಫ್ ಎನರ್ಜಿ ಅವೈಲೇಬಲ್ ಫಾರ್ ದ ಟರ್ಷರಿ ಕನ್ಸ್ಯೂಮರ್ಸ್. ಹಾಗಾದ್ರೆ ಎಷ್ಟು ಫಸ್ಟ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗಿತ್ತು? ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಸೊ ಇಲ್ಲಿ ಫಸ್ಟ್ diatoms are the producers. Okay, so diatoms are the producers in the or the algae ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಇನ್ಸೆಕ್ಟ್ ಲಾರ್ವೆ, ಫಿಶಸ್ ಅಂಡ್ ದ ಬರ್ಡ್ಸ್. ಓಕೆ, ಸೊ ಬರ್ಡ್ಸ್ ನಾನು ಇಲ್ಲೇ ಬರೀತೇನೆ, ಬರ್ಡ್ಸ್. ಓಕೆ, ಸೊ ಫಸ್ಟ್ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಟರ್ಷರಿ ಕನ್ಸ್ಯೂಮರ್ಸ್ ಆರ್ ದ ಬರ್ಡ್ಸ್. ಸೊ ಬರ್ಡ್ಸ್ ಹತ್ರ ಎಷ್ಟಿದೆ? 10 ಕ್ಯಾಲೋರಿ ಇದೆ ಅಲ್ವಾ? ಸೊ ದ ಟರ್ಷರಿ ಕನ್ಸ್ಯೂಮರ್ಸ್ ದೇ ಹ್ಯಾವ್ 10. ಸೊ ಓನ್ಲಿ 10% ಮಾತ್ರ ಫಿಶಸ್ ಇಂದ ಬರ್ಡ್ಸ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಅಕಾರ್ಡಿಂಗ್ ಟು ದ 10% ಲಾ. ಹಾಗಾದ್ರೆ ಫಿಶಸ್ ಹತ್ರ ಎಷ್ಟಿರ್ಬೇಕು? 100 ಕ್ಯಾಲೋರೀಸ್ ಅಲ್ವಾ? ಸೊ 10, then here 1000 calories in the primary consumers and 10,000 calories in the diatoms. So 10,000 calories in the producers, 1000 in the second trophic level, third trophic level 100, and the fourth trophic level, that is the birds, they will get 10 calories means. So here diatoms producing 10,000 calories of the energy according to the law of 10%. Organisms in the first trophic level that produce the energy was 10,000 calories. So ಇದನ್ನ ನಾವು 10% law ಅನ್ನ ಯೂಸ್ ಮಾಡಿ ಏನ್ ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಥ್ಯಾಂಕ್ ಯು.